ಬುದ್ಧನ ಜೀವನದಲ್ಲಿ ನಡೆದಿರುವ 2 ಕಥೆಗಳನ್ನು ಹೇಳ್ತೀನಿ. ಮತ್ತು ಆಳವಾದ ಪಾಠ ಇದೆ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ. ಮೊದಲನೇ ಕತೆ ಈ ಥರ ಇದೆ. ಭಗವಾನ್ ಬುದ್ಧ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಘೋರ ತಪಸ್ಸಿಗೆ ಕುಳಿತುಕೊಳ್ತಾರೆ. ಅವರು ಸಾಕಷ್ಟು ಯಾತ್ರೆಗಳನ್ನು ಮಾಡಿದರು. ದಟ್ಟ ಅರಣ್ಯದಲ್ಲೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿದರು. ಆದರೂ ಕೂಡ ಅವರ ಉದ್ದೇಶ ಪೂರ್ತಿ ಆಗಲಿಲ್ಲ. ಅವರಿಗೆ ಆತ್ಮಜ್ಞಾನದ ಪ್ರಾಪ್ತಿಯಾಗಲಿಲ್ಲ. ಒಂದು ದಿನ ಅವರು ನಿರಾಸೆಯಿಂದ ಡಿಮೋಟಿವೇಟ್ ಆಗಿ ಯೋಚನೆ ಮಾಡ್ತಾ ಇದ್ರು. ಅರೆ, ನಾನು ಇಷ್ಟೊಂದು ತಪಸ್ಸು ಮಾಡಿದೆ, ಆದರೆ ಕೊನೆಯಲ್ಲಿ ನನಗೆ ಏನೂ ಸಿಗಲಿಲ್ಲ. ಈಗ ನಾನು ಮುಂದೆ ಏನು ಮಾಡಬಹುದು? ಮತ್ತು ಇದೇ ನೆಗೆಟಿವ್ ಯೋಚನೆಗಳಿಂದ ಅವರು ಧೈರ್ಯವನ್ನು ಕೂಡ ಕಳೆದುಕೊಂಡಿದ್ದರು. ಅದೇ ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಬಾಯಾರಿಕೆ ಆಯಿತು. ತಮ್ಮ ನೀರಿನ ದಾಹವನ್ನು ಪೂರೈಸೋದಕ್ಕೆ ಅವರು ನದಿ ಹತ್ತಿರ ಹೋದರು. ನದಿ ಹತ್ತಿರ ಅವರು ಬಂದು ಒಂದು ಅದ್ಭುತವಾದ ದೃಶ್ಯವನ್ನು ನೋಡಿದರು. ಒಂದು ಅಳಿಲಿನ ಪುಟ್ಟ ಮರಿಗಳು ನೀರಿನಲ್ಲಿ ಬಿದ್ದು ಹೋದವು. ಮೊದಲಂತೂ ಅಳಿಲು ಹಾಗೆ ಕೂತಿತ್ತು. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅಳಿಲು ನದಿಯ ಒಳಗೆ ಹೋಯಿತು. ತನ್ನ ಪೂರ್ತಿ ದೇಹವನ್ನು ನೀರಿನಲ್ಲಿ ಮುಳುಗಿಸಿ ನೀರಿನಿಂದ ಈಚೆ ಬಂದು ಒದರಿತು. ಅದು ಮತ್ತೆ ಮತ್ತೆ ಅದೇ ಮಾಡ್ತಾ ಇತ್ತು, ಪದೇ ಪದೇ ಮಾಡ್ತಾ ಇತ್ತು. ಬುದ್ಧ ಯೋಚನೆ ಮಾಡಿದರು, ಅಳಿಲು ಎಂಥ ಮೂರ್ಖ ಅಂತ. ಇದಕ್ಕೆ ಅನಿಸ್ತಾ ಇತ್ತು, ಪದೇ ಪದೇ ಮಾಡೋದ್ರಿಂದ ಈ ನದಿಯ ನೀರು ಖಾಲಿಯಾಗುತ್ತೆ ಅಂತ. ಆದರೆ ಅಳಿಲು ಪದೇ ಪದೇ ಇದನ್ನೇ ಮಾಡ್ತಾ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಬುದ್ಧನಿಗೆ ಈ ಥರ ಅನ್ನಿಸ್ತು, ಬಹುಶಃ ಅಳಿಲು ಹೇಳುತ್ತಿರಬಹುದು, ಈ ನದಿ ಒಣಗಲಿ ಅಥವಾ ಒಣಗದೇ ಇರಲಿ, ಇದು ನನಗೆ ಗೊತ್ತಿಲ್ಲ, ಆದರೆ ನಾನು ನನ್ನ ಪ್ರಯತ್ನ ಮಾಡೋದನ್ನು ನಿಲ್ಲಿಸಲ್ಲ ಅಂತ. ಮತ್ತು ಆ ಪುಟ್ಟ ಅಳಿಲು ಬುದ್ಧನಿಗೆ ತನ್ನ ಗುರಿಯಿಂದ ದಾರಿ ತಪ್ಪುವುದನ್ನು ನಿಲ್ಲಿಸಿತು. ಬುದ್ಧ ಯೋಚನೆ ಮಾಡಿದರು, ಈ ಪುಟ್ಟ ಅಳಿಲು ಇಷ್ಟೊಂದು ದೊಡ್ಡ ಸಂಕಲ್ಪ ಮಾಡಬೇಕಾದ್ರೆ ನಾನು ಇದಕ್ಕಿಂತ 100 ಪಟ್ಟು ಶಕ್ತಿಶಾಲಿ ಇದ್ದೇನೆ, ಆದರೆ ನಾನು ಯಾಕೆ ಮಾಡೋಕ್ಕಾಗಲ್ಲ? ಇದನ್ನು ಯೋಚನೆ ಮಾಡಿ ಬುದ್ಧ ಮತ್ತೆ ತಪಸ್ಸಿಗೆ ಕುಳಿತುಕೊಂಡರು. ಮತ್ತೆ ಕೊನೆಯಲ್ಲಿ ಅವರಿಗೆ ಜ್ಞಾನ ಪ್ರಾಪ್ತಿಯಾಯಿತು. ಇದು ಮೊದಲನೇ ಕತೆ. ಈಗ ಹೋಗೋಣ 2ನೇ ಕತೆ ಕಡೆ. ಭಗವಾನ್ ಬುದ್ಧನ ಹತ್ತಿರ ಒಬ್ಬ ವ್ಯಕ್ತಿ ಬಂದು ಕೇಳಿದ, ಭಗವಾನ್ ಬುದ್ಧ, ನನಗೆ ಸಂತೋಷ ಬೇಕು, ಐ ವಾಂಟ್ ಹ್ಯಾಪಿನೆಸ್. ಆಗ ಬುದ್ಧ ಹೇಳಿದರು, ನಿನ್ನ ಪ್ರಶ್ನೆಯಲ್ಲೇ ನಿನ್ನ ಉತ್ತರವಿದೆ. ಎಲ್ಲಕ್ಕಿಂತ ಮೊದಲು ಪ್ರಶ್ನೆಯಿಂದ ನಾನು ಅನ್ನೋದನ್ನು ಬಿಡು, ಅಂದರೆ ಐನ ರಿಮೂವ್ ಮಾಡು. ಯಾಕಂದರೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರೆ ಬೇರೆ ಯಾವ ಖುಷಿಯಲ್ಲಿರ್ತೀಯ? ಮತ್ತು ಈಗ ಏನುಳಿತು? ಸಂತೋಷ ಬೇಕು ಅಂತ. ಆದರೆ ಇದರಲ್ಲಿ ಬೇಕು ಅನ್ನೋದನ್ನು ಬಿಡು, ವಾಂಟ್ ಅನ್ನೋದನ್ನು ರಿಮೂವ್ ಮಾಡು. ಯಾಕಂದರೆ ಇದು ನಿಮ್ಮ ಡಿಸೈರ್. ಯಾವತ್ತೂ ನಿಮ್ಮ ಎಲ್ಲ ಆಸೆಗಳು ಮುಗಿಯುತ್ತೋ ಆ ದಿನ ನೀವು ಪೂರ್ಣ ರೀತಿಯ ಸಂತೋಷ ಪಡಿತೀರ. ಅದಕ್ಕೆ ಇನ್ನೂ ಬೇಕು ಅನ್ನೋದನ್ನು ನಿಲ್ಲಿಸಿ. ಮತ್ತು ಈಗ ಏನು ಉಳಿಯುತ್ತೆ? ಅದೇ ಸಂತೋಷ, ಹ್ಯಾಪಿನೆಸ್. ಎಲ್ಲರೂ ಇದ್ದುದರಲ್ಲೇ ಖುಷಿ ಪಡಿ.